ತುರುವೇಕೆರೆ ತಾಲೂಕಿನ ಬಾಣಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂದು ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಅದ್ದೂರಿಯಾಗಿ ನಡೆದಿದೆ. ಈ ವೇಳೆ ಮಾತನಾಡಿದ ಖ್ಯಾತ ವೈದ್ಯ ಡಾಕ್ಟರ್ ನಾಗರಾಜ್ ಅವರು, ಇಂದಿನ ದಿನಗಳಲ್ಲಿ ನಾವು ಸೇವಿಸುವ ರಾಸಾಯನಿಕ ಯುಕ್ತ ಆಹಾರಗಳು ದೇಹ ಮತ್ತು ಕಣ್ಣಿನ ಆರೋಗ್ಯವನ್ನ ಹಾಳು ಮಾಡುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಬದಲಾಗಿ ಸೊಪ್ಪು, ಮೊಳಕೆ ಕಾಳು ಮತ್ತು ಸಾವಯವ ಆಹಾರವನ್ನ ಸೇವಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದು ಕಿವಿ ಮಾತನ್ನ ಹೇಳಿದ್ದಾರೆ. ಲಯನ್ಸ್ ಕ್ಲಬ್ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ನಡೆದ ಈ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಇರುವವರು ಕಣ್ಣಿನ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜು ಕರೆಯನ್ನ ನೀಡಿದ್ದಾರೆ. ಲಯನ್ಸ್ ಕ್ಲಬ್ನ ಸುನಿಲ್ ಬಾಬು ಹಾಗೂ ಇತರ ಪದಾಧಿಕಾರಿಗಳು ಪಾಲ್ಗೊಂಡು ಸಮಾಜ ಸೇವೆಯ ಸಂಕಲ್ಪ ತೊಟ್ಟಿದ್ದು, ಈ ಶಿಬಿರವು ಸುತ್ತಮುತ್ತಲಿನ ನೂರಾರು ಜನರಿಗೆ ವರದಾನವಾಗಿದೆ. ನಾವೇನಾಗಿದ್ವು ಅಂತಂದ್ರೆ ನಮ್ಮ ಆಲೋಚನೆ ಬಹಳ ಚೆನ್ನಾಗಿತ್ತು, ನಮ್ಮ ಆಹಾರನೂ ಚೆನ್ನಾಗಿತ್ತು. ಹಾಗಾಗಿ ನಾವು ಗಟ್ಟಿಮುಟ್ಟಾಗಿ 90 ವರ್ಷ 100 ವರ್ಷ ಗಟ್ಟಿಮುಟ್ಟಾಗಿದ್ದೇವೆ. ತಾವರೆಕೆರೆಯಲ್ಲಿ ನಮ್ಮ ಗೌಡರು ವಯಸ್ಸನ್ನು ಬಂದು ನಾಗರಾಜ ಏನಾದ್ರು ಮಾತುಗಳು ಹಿಂಗಾಗೈತೆ ಅಂತ ಹೇಳೋರು ಕೊಡ್ತಾ ಇದ್ದೇವೆ. ಒಂದಿಲ್ಲ ಎಷ್ಟು ಬೇಡ ಅಂದರು. ಆಯ್ತು, 3 ದಿನ ಆದ್ಮೇಲೆ ಒಂದು ವರ್ಷ ಆಯ್ತು ತಗೋ ಮಾತು ನಮಗೆ ಅಂತ ವಾಪಸ್ ವಿತೌಟ್ ಟ್ಯಾಬ್ಲೆಟ್ಸ್ ಮಾತ್ರೆ ಈಗ ಒಬ್ಬೊಬ್ರು 4, 6, 8, 10, 12 ಮಾತ್ರೆ ಒಂದು ಸ್ಥಿತಿ ಬಂದಿದೆ. ಮಾಡರ್ನ್ ಮೆಡಿಸಿನ್ ಅಂದರೆ ನೂತನ ಪಾಶ್ಚಾತ್ಯದ ಔಷಧಿ